ಇದೀಗ ಏಕದಿನ ಸರಣಿಯ ಮೊದಲ ಪಂದ್ಯಕ್ಕೆ ಸರ್ವಸನ್ನದ್ಧವಾಗಿದೆ ರಾಂಚಿ. ಶುಭ್ಮನ್ ಗಿಲ್ ಇನ್ನೂ ಫಿಟ್ ಆಗದ ಕಾರಣ ಕ್ಯಾಪ್ಟನ್ಸಿಯ ಜವಾಬ್ದಾರಿ ಹೊರಲಿದ್ದಾರೆ ಕನ್ನಡಿಗ ರಾಹುಲ್. ಜೊತೆಗೆ ದೇಸಿ ಕ್ರಿಕೆಟ್ ನಲ್ಲಿ ಅದ್ದೂರಿ ಪ್ರದರ್ಶನ ನೀಡಿದ್ದ ಯಶಸ್ವಿ ಜೈಸ್ವಾಲ್ಗೆ ಏಕದಿನ ಸರಣಿಯಲ್ಲಿ ಮಿಂಚೋಕೆ ಮತ್ತೊಂದು ಅವಕಾಶ ಸಿಗ್ತಾ ಇದೆ. ಶ್ರೇಯಸ್ ಅಯ್ಯರ್ ಅನುಪಸ್ಥಿತಿಯಲ್ಲಿ ರಿಷಬ್ ಪಂತ್ ನಂಬರ್ 4 ರಲ್ಲಿ ಕಾಣಿಸ್ಕೊಳ್ತಾರಾ ಅಥವಾ ತಿಲಕ್ ವರ್ಮಾ ಆಡ್ತಾರಾ ಅನ್ನೋದು ಬಿಗ್ ಕ್ವಶನ್. ಎಲ್ಲರ ಗಮನ ಇರೋದು ದಿಗ್ಗಜರಾದ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ವಾಪಸ್ಸಾತಿಯತ್ತ. ಬೌಲಿಂಗ್ ನಲ್ಲಿ ಬುಮ್ರಾ ಹಾಗೂ ಸಿರಾಜ್ ಇಬ್ರೂ ಕಾಣಿಸ್ಕೊಳ್ತಿಲ್ಲ. ಹೀಗಾಗಿ ಹರ್ಷಿತ್ ರಾಣಾ ಹಾಗೂ ಪ್ರಸಿದ್ಧ ಕೃಷ್ಣ ಮೇಲೆ ಹೆಚ್ಚಿನ ಜವಾಬ್ದಾರಿ ಇರಲಿದೆ. ಇನ್ಫಾರ್ಮ್ ಕುಲ್ದೀಪ್ ಯಾದವ್ ಸೌತ್ ಆಫ್ರಿಕಾಗೆ ಮತ್ತೊಮ್ಮೆ ಚಮಕ್ ಕೊಡೋಕೆ ಸಜ್ಜಾಗಿದ್ದಾರೆ. ನಾಯಕ ತೆಂಬಾ ಬೌಮಾ ಹಾಗೂ ಐಡನ್ ಮಾರ್ಕ್ರಮ್ ಏಕದಿನ ತಂಡಕ್ಕೆ ವಾಪಸ್ ಆಗ್ತಾ ಇರೋದು ಪ್ರವಾಸಿ ತಂಡಕ್ಕೆ ಬಲ ತಂದುಕೊಟ್ಟಿದೆ. Obviously, our performances and the results of our performances would have definitely strengthened our belief as a team. And as much as it's a different format, but like you say, the confidence, the momentum that we've gained, we'll ride for it for as long as we can. ಕ್ವಿಂಟನ್ ಡಿಕಾಕ್ ಅನುಭವ ಸೌತ್ ಆಫ್ರಿಕಾಗೆ ವರದಾನ ಆಗಲಿದ್ದು, ಮ್ಯಾಥ್ಯೂ ಬ್ರಿಡ್ಸ್ಕಿ ತಮ್ಮ ಅದ್ದೂರಿ ಓಡಿಐ ಎಂಟ್ರಿಯನ್ನ ಮುಂದುವರೆಸೋ ಉತ್ಸಾಹದಲ್ಲಿದ್ದಾರೆ. ಮಾರ್ಕೋ ಆನ್ಸನ್ ಕೂಡ ಏಕದಿನ ತಂಡಕ್ಕೆ ವಾಪಸ್ಸಾಗಿದ್ದು, ಲುಂಗಿ ಎನ್ಗಿಡಿ ಬೌಲಿಂಗ್ ವಿಭಾಗದ ನೇತೃತ್ವ ವಹಿಸ್ತಾ ಇದ್ದಾರೆ. ಆಸ್ಟ್ರೇಲಿಯಾ ಸರಣಿಯಲ್ಲಿ ಏರಿಳಿತ ಕಂಡಿದ್ದ ಕಿಂಗ್ ಕೊಹ್ಲಿ ಇದೀಗ ತವರಿನಲ್ಲಿ ಉತ್ತಮ ಪ್ರದರ್ಶನ ನೀಡೋಕೆ ಸಿದ್ಧರಾಗಿದ್ದಾರೆ. ಸೌತ್ ಆಫ್ರಿಕಾ ವಿರುದ್ಧ ಅಬ್ಬರಿಸೋ ವಿರಾಟ್ ಬರೋಬ್ಬರಿ 65ರ ಸರಾಸರಿ ಹೊಂದಿದ್ದಾರೆ. 1000+ ರನ್ಸ್ ಗಳಿಸಿರುವವರ ಪೈಕಿ ಕಿಂಗ್ ಕೊಹ್ಲಿಯದ್ದೇ ಹೈಯೆಸ್ಟ್. ಹರಿಣಗಳ ವಿರುದ್ಧ 5 ಶತಕ ಸಿಡಿಸಿದ್ದಾರೆ ವಿರಾಟ್. ಈ ಎಲ್ಲಾ ಮ್ಯಾಚ್ ಗಳನ್ನ ಭಾರತ ಗೆದ್ದಿದೆ ಅನ್ನೋದು ವಿಶೇಷ. ಏಕದಿನದಲ್ಲಿ ಹಿಟ್ ಮ್ಯಾನ್ ಸಿಡಿಸಿರೋದು 349 ಸಿಕ್ಸಸ್. ಇನ್ನು 3 ಸಿಕ್ಸ್ ಸಿಡಿಸಿದ್ರೆ ಏಕದಿನ ಇತಿಹಾಸದಲ್ಲೇ ಗರಿಷ್ಠ ಸಿಕ್ಸ್ ಸಿಡಿಸಿದ ದಾಖಲೆ ಬರೆಯಲಿದ್ದಾರೆ ರೋಹಿತ್. ಸೌತ್ ಆಫ್ರಿಕಾ ವಿರುದ್ಧ 16.5ರ ಸರಾಸರಿ ಹೊಂದಿದ್ದಾರೆ ಕುಲ್ದೀಪ್. ಅವರ ವಿರುದ್ಧ 25 ವಿಕೆಟ್ಸ್ ತೆಗೆದವರ ಪಟ್ಟಿಯಲ್ಲಿ ಕುಲ್ದೀಪ್ ರದ್ದೇ ಅತ್ಯುತ್ತಮ ದಾಖಲೆ. ಆದರೆ ಭಾರತಕ್ಕೆ ಇರೋ ಥ್ರೆಟ್ ಅಂದ್ರೆ ಕ್ವಿಂಟನ್ ಡಿಕಾಕ್. ಭಾರತದ ವಿರುದ್ಧ 6 ಶತಕ ಸಿಡಿಸಿರೋ ದಾಖಲೆ ಹೊಂದಿದ್ದಾರೆ ಈ ವಿಕೆಟ್ ಕೀಪರ್ ಬ್ಯಾಟರ್. 2023ರ ವಿಶ್ವಕಪ್ ನಂತರ ಏಕದಿನ ಮಾದರಿಯಲ್ಲಿ ಬಹಳಷ್ಟು ಏಳು ಬೀಳನ್ನ ಕಾಣ್ತಾ ಇದೆ ಸೌತ್ ಆಫ್ರಿಕಾ. 7ರಲ್ಲಿ 4 ಬೈಲ್ಯಾಟರಲ್ ಸೀರೀಸ್ ಗಳನ್ನ ಸೋತಿದ್ದಾರೆ. ಕೇವಲ 11 ಪಂದ್ಯಗಳನ್ನ ಮಾತ್ರ ಗೆದ್ದಿದ್ದಾರೆ. ಭಾರತ ವರ್ಸಸ್ ಸೌತ್ ಆಫ್ರಿಕಾ ನಡುವಿನ ಈ ಹಿಂದಿನ 4 ದ್ವಿಪಕ್ಷೀಯ ಸರಣಿಗಳಲ್ಲಿ 3 ಗೆದ್ದಿರೋ ಮೆನ್ ಇನ್ ಬ್ಲೂ ಗೆಲುವಿನ ನಾಗಾಲೋಟ ಮುಂದುವರಿಸೋಕೆ ಕಾಯ್ತಿದೆ.